ಯಾವ ಮಾಡಿದ್ರೆ ನನ್ನ ಶೀಲಾನೇ ಡಮಾರ್ ಆಗ್ಬಿಡ್ತಾಯ್ತಲ್ಲ. ಈ ನನ್ನ ಮಕ್ಕಳು ಲೇಟೆಸ್ಟ್ ಪಿಂಪುಳ ಇವರು. ಅಯ್ಯೋ ನಾನು ಜಯದೇವಲ್ಲ ದೇವು. ನಾಳೆ ಕೆಟ್ಟಲ್ಲ ಪಶುನೇ. ಅಲ್ಲ ಸ್ವಾಮಿ, ಮ್ಯಾಟ್ರು ಮುಟ್ಟಿಸ್ಕೊಂಡ್ಬಿಡ್ತದೆ ಅಂತ ಡೋಸ್ಕಂಗಂದೆ. ನೀನ್ ಎದ್ರಕೊಂಡು ಬೆಪ್ನಂಗೆ ಸಿಕ್ದವ್ರ ಹತ್ರ ಬಾಯ್ ಬಿಟ್ಬಿಡು. ಆಮೇಲೆ ನಾವು 3 ಜನನು ಸ್ಟ್ರೇಟ್ ಇಟ್ಕೊಂಡು ಕಂಬಿ ಎಣಿಸ್ಬೇಕಾಗತ್ತೆ. ಕೊಂಬಿ ಎಣಿಸ್ಬೇಕಾ? ನಿಮ್ ಸವಾಸನೆ ಬೇಡ, ಫೋಟೋ ಬಿಡ್ತೀನಿ. ಪ್ಲೀಸ್ ಧೈರ್ಯ ತಗೋ, ಹೆದರ್ಬೇಡ, ನಾವಿದೀವಿ, ಹೆಗಲ್ ಕೊಡ್ತೀವಿ. ಸತ್ ಮೇಲ? ಅಯ್ಯೋ ನಾನ್ ಹೇಳಿದ್ದು ನಿನ್ ಸಪೋರ್ಟಿಗೆ ನಾವಿರ್ತೀವಿ ಅಂತ. ಈಗ ಲಾಯರ್ ಬಂದಿದ್ದಾನೆ, ಹೋಗು. ಅಣ್ಣ, ಆ ಲಾಯರ್ ಬಡ್ಡಿ ಮಗ ಆವು ಅಂದ್ರೆ ಇಂಗ್ಲಿಷ್ ಅಲ್ಲೇ ಶುರು ಹಚ್ಕೊಂಡ್ಬಿಡ್ತಾನೆ. ನಾನು ಏನಂತ ಉತ್ತರ ಕೊಡ್ಲಿ? ದೇವ್, ನನ್ ತಂಗಿ ಜೀವದ ಪ್ರಶ್ನೆ, ಹೇಗಾದ್ರೂ ಬೇಡ ಅಡ್ಜಸ್ಟ್ ಮಾಡ್ಕೋ. ನೀವ್ ಅಳ್ಬೇಡಿ, ನನ್ ಕೈಲಿ ನೋಡಕ್ ಆಯ್ಕಿಲ್ಲ, ನಾನು ಹೋಯ್ತೀನಿ. ಅವನಾಗ್ಲೇ ಹೋಗಾಯ್ತು, ಹೋಗ್ಬಿಟ್ನಾ? ಹಾಯ್, ಹಲೋ, ಅವರ್ ಯು? Mr. Jaydev, I want to discuss with you regarding your family property matters. Please cooperate with me. Cooperation, corporation. Yeah. Fine, thank you. Look, your father and myself, we were childhood friends. Though your father was an ordinary man from a scratch, like an ordinary coolie in an ordinary factory, by his dedication and hard work, he came up in his life. Once I became a lawyer, your father wanted me to join as a legal advisor. From then onwards, I am looking after all your family matters. Mr. Jaydev, all this time you are in America. If you want to know anything about your property, please ask me. Property? Property? This is a big property. This property going to Harishchandra God. That's all. ಅಕ್ಕ, ನಿನ್ ಅಮೆರಿಕ ಅಳಿನ್ ಟಾಕಿಂಗು ಹೇಗಿದೆ ನೋಡಿದ್ಯಾ? ಟಾಪ್ ಟು ಬಾಟಮ್, ಬಾಟಮ್ ಟು ಟಾಪ್, ಟಾಪ್ ಟು ಟಾಪ್, ಟೋಟಲಿ ಟಾಪ್. ಲಾಯರ್ ಬಾಟಮ್ ಡೌನ್. Before we continue our conversation, Mr. Jaydev, I want your signature for a check. Check? Oh, check. Amount is 28,49,000 rupees. 28,049 lakhs rupees. So, what is this Badneke Bath, this Kangari Morris and Sinus nonsense? Mr. Jaydev, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾವು ಕನ್ನಡದಲ್ಲೇ ಮಾತಾಡೋಣ. ಕನ್ನಡ, ನಮ್ಮ ಕನ್ನಡ, ಕಸ್ತೂರಿ ಕನ್ನಡ. ಇಷ್ಟೊಂದಣ ಯಾಕೆ? ಇಂಥದ್ದೇ ಬೇಕು ಅಂತ ರಾಜರ ತರ ಆಜ್ಞೆ ಮಾಡಿ ಸೇವಕರಿಂದ ಅಪೇಕ್ಷೆ ಪೂರೈಸ್ಕೊಳ್ಳೋ ನಿಮಗೆ ಇವೆಲ್ಲ ಹೇಗೆ ಅರ್ಥ ಆಗ್ಬೇಕು? ಯೋಚನೆ ಮಾಡಬೇಡಿ, ಎಲ್ಲ ಬಿಡಿಸಿ ಹೇಳ್ತೀನಿ. ನಿಮ್ಮ ಫ್ಯಾಕ್ಟರಿನಲ್ಲಿ ಕೆಲಸ ಮಾಡೋ ಕಾರ್ಮಿಕರ ಸಂಬಳದ ಬಾಬತ್ತು 20,13,140 ರೂಪಾಯಿಗಳು. ಎಲೆಕ್ಟ್ರಿಸಿಟಿ ಬಿಲ್ಲು 2,43,415 ರೂಪಾಯಿ. ಇನ್ನು ಟೆಲಿಫೋನ್ ಬಿಲ್ಲು 2,05,015 ರೂಪಾಯಿ. ಪೆಟ್ರೋಲು ಡೀಸೆಲ್ ಖರ್ಚು 3,16,010 ರೂಪಾಯಿ. ಇನ್ನು ಇತರೆ ಖರ್ಚು 71,420 ರೂಪಾಯಿ. ಇವೆಲ್ಲ ಒಂದು ತಿಂಗಳ ಖರ್ಚು. ಆ ಖರ್ಚುಗೋಸ್ಕರ ಈ ಚೆಕ್ ದಯವಿಟ್ಟು ಸೈನ್ ಹಾಕಿ. 1 ನಿಮಿಷ. ಹಾಗೆ ನಿಮ್ಮ ಪ್ರಾಪರ್ಟಿ ಪರಿಚಯನೂ ಮಾಡ್ಕೊಡ್ತೀನಿ. 22,91,25,250 ರೂಪಾಯಿ ನಿಮ್ಮ ಪ್ರೈವೇಟ್ ಅಕೌಂಟ್ ಅಲ್ಲಿ ಇದೆ. 36,45,33,35 ರೂಪಾಯಿ ಕೆಲವು ಕಂಪನಿನಲ್ಲಿ ಶೇರ್ಸ್ ರೂಪದಲ್ಲಿದೆ ನಿಮ್ಮ ಹೆಸರಲ್ಲಿ. ಆಮೇಲೆ ಸುಮಾರು 5 ಕೋಟಿ ರೂಪಾಯಿ ಬೆಲೆ ಬಾಳೋ ಒಂದು 3 ಸ್ಟಾರ್ ಹೋಟ್ಲು ನಿಮ್ಮ ಹೆಸರಿನಲ್ಲಿದೆ. ಇವೆಲ್ಲ ಲೆಕ್ಕ ಹಾಕಿದ್ರೆ ಒಟ್ಟಿನಲ್ಲಿ ಒಂದು 85 ಕೋಟಿ ರೂಪಾಯಿ ನಿಮ್ಮ ಹೆಸರಿಗೆ. ಜಸ್ಟ್ ಅ ಮಿನಿಟ್, ಒಂದು ಮುಖ್ಯವಾದ ವಿಷಯ ಹೇಳ್ತೀನಿ, ಯಾರಿಗೂ ಹೇಳ್ಬೇಡಿ. ಏನದು? ನಾನು ಅರ್ಜೆಂಟ್ ಸ್ವಲ್ಪ ಟಾಯ್ಲೆಟ್ ಹೋಗ್ಬೇಕಾಗಿದೆ, ಬರ್ತೀನಿ. ಎಲ್ಲೋಗ್ತಿದ್ಯಾ? ಏನ್ ಸಮಾಚಾರ? ಅಯ್ಯೋ ಹೋಗಪ್ಪ, ಆ ಲಾಯರು ಲಕ್ಷ ಕೋಟಿ ಅನ್ನೋದು ಕೇಳಿ ಹೊಟ್ಟೆ ಗ್ರೈಂಡಿಂಗ್ ಮಿಷಿನ್ ಆಗಿ ಆಮ್ಸಂಗೆ ಶುರು ಆಗ್ಬಿಟ್ಟೈತೆ. ಇಲ್ಲಿವರೆಗೂ ನೀನ್ ಕೇಳಿದ್ ಬರೀ 30% ಮಾತ್ರ. ಇನ್ 70% ಕೇಳ್ಬಿಟ್ರೆ ಮುಚ್ಕೋ ಬಾಯ್, ಸೊಳ್ಳೆ ಹೋಗುತ್ತೆ. ಜಯದೇವ್, ಅವ್ರು ಹೇಳಿದ ಕಡೆ ಸೈನ್ ಹಾಕು, ಮಿಕ್ಕಿದ ಕೆಲಸ ನಾವು ನೋಡ್ಕೋತೀವಿ. ನೀವ್ ಹೇಳ್ದಂಗೆ ಕೇಳ್ತೀನಿ, 1 ನಿಮಿಷ ಟಾಯ್ಲೆಟ್ ಹೋಗ್ಬಿಡ್ತೀನಿ. ಯು ಮೇಂಟೈನ್ ಅಮೆರಿಕನ್ ಸ್ಟೈಲ್. ಬಹಳ ಬ್ರಿಲಿಯಂಟ್ ಅವನು. ಓಕೆ ಓಕೆ. ಅಲೋ, ಏನ್ ಮಾಡ್ತಾವಳೆ? ಏನಪ್ಪ ಇದು? ನನ್ ಶರ್ಟ್ಗೆ ಉಡಾ ಕಚ್ಕೊಂಡ್ಬಿಟ್ಟವಳೆ. ಮಿಸ್, ನಂದೊಂದು ಮಿಸ್ ಆಗ್ಬಿಟ್ಟಿದೆ ಮಿಸ್. ಮಿಸ್ ಆಗಿಲ್ಲ ಮಿಸ್ಟರ್, ನಿಮ್ ಹತ್ರ ಮಿಸ್ ಆಗಿದ್ದು ನನ್ನ ಹತ್ರ ಇದೆ. ನಿಮ್ಮ ಹತ್ರ ಇರೋದನ್ನ ಮಿಸ್ ಮಾಡ್ದೆ ನನಗೆ ವಾಪಸ್ ಕೊಡಿ ಮಿಸ್. ನೀವು ಮಿಸ್ ಮಾಡ್ದೆ ಕಿಸ್ ಕೊಟ್ರೆ ನಾನ್ ಮಿಸ್ ಮಾಡಿಲ್ಲ ಮಿಸ್ಟರ್. ಮಿಸ್ ಮಾಡ್ದೆ ಕಿಸ್ ಮಾಡಿದ್ರೆ
ನನ್ ಚೀಲ ಮಿಸ್ ಆಗ್ಬಿಡುತ್ತೆ ಮಿಸ್. ಆಗ್ಬಿಟ್ಟಿಯಲ್ಲ ಮಿಸ್ಟರ್. ಪ್ಲೀಸ್ ಸ್ಟಾಪ್. ಗಾಡಿ ರಿವರ್ಸ್ ಮಾಡು. Come on. Follow me, say. Quickly, come on. ಹಿಂದೆಲ್ಲ ಕರ್ಗೋಯ್ತು. ಬನ್ನಿ ಅಲ್ಲ. ಅಯ್ಯೋ ಸಿಗಾಕೊಂಡ್ರೆ ಆಳ್ ನರ್ಕಕ್ಕೆ ಮತ್ತೆ ಎಳ್ಕೊಂಡು ಹೋಗ್ಬಿಡ್ತಾನಲ್ಲಪ್ಪ. ಎಸ್ಕೇಪ್. ಸೆಮ್ಸೇಣ ಸೈಕಲ್ ತಗೊಂಡಿದ್ದೀನಿ ಅಮ್ಮ. ಏನೋ ನಿಂತ್ಕೊಂಡು ನೋಡ್ತಾ ಇದ್ಯಾ? ಯಾರ ಕಳ್ರೆ ಸೈಕಲ್ ಎತ್ಕೊಂಡು ಹೋಗ್ತಾರಲ್ಲ? ಅಯ್ಯೋ ಬ್ಯಾಕ್ ಪ್ರಾಬ್ಲಮ್, ಪೈಲ್ಸು, ಪೇನಿಂಗು. ಅಮ್ಮಮ್ಮ ಸಿಕ್ಕಾಕೊಂಡ್ರೆ ಗಣೇಶನ್ ಕೊಂಡ್ರು ಸ್ವಲ್ಪ ಪ್ರೋಗ್ರಾಮ್ ಇದೆಯಲ್ಲಪ್ಪ. ಅಯ್ಯೋ ಗಾಡಿ ಗಾಡಿ ಸ್ವಲ್ಪ ಎಲ್ಲ ಬಂದ್ರಿ. ಅಬ್ಬಬ್ಬ ಹರಿ ಅಪ್, come on. ದಾರಿ ಬಿಡು. ನನ್ ಮಕ್ಳಯ್ಯ ಕೆಲ್ಸ ಎಲ್ಲ ಹಾಳು ಮಾಡಾಕ್ಬಿಟ್ರು. ಫಾಸ್ಟ್ ಹೋಗ್ರಯ್ಯ ಬೇಗ. ಅಕ್ಕ ನಿಮ್ ಗಂಡ ಕರಿತಾವನೆ. ಇಷ್ಟ ಬೇಗ ಬಂದ್ಬಿಟ್ರಾ? ಹೆಂಗೇರಿ ಫ್ಲೂಟ್? ಅಗ್ನಿಗೂಟಾಸ್. ಇಡಬಾರದು, ಇಟ್ರೆ ನೆನೆಸ್ಕೊಬೇಕು. ಓಟ್ ಕೇಳಿ ಜನ ನಮ್ಮ ಅಪೋಸಿಷನ್ ಪಾರ್ಟಿ ಅವರ ಇವರು. ಮಕ್ಕ ಏನ ನೋಡ್ತೀರಾ? ಹೋಗ್ರಯ್ಯ. ಅಬ್ಬಾ ಸಾಕಾಯ್ತಪ್ಪ. ಒಳ್ಳೆ ಪೊಸಿಷನ್, ಮರಿಬಾರ್ದು. ಬಾಬಾ ಬಾಬಾ ಬೇಗ ತೆಗಿರಯ್ಯ. ಅಯ್ಯೋ ಅಯ್ಯೋ ಮೆಚ್ಚ ಅಯ್ಯೋ ಅಯ್ಯೋ ಮೆಕ್ಕಪ್ಪ. ಅಣ್ಣಯ್ಯ ವಾಟ್ ಹ್ಯಾಪೆಂಡ್? ಬನ್ನಿ ಬನ್ನಿ. ಓ ಪವಿ, ನೀನ್ಯಾಕಮ್ಮ ಬರಕ್ ಹೋಗಿದ್ದೆ ಇಲ್ಗೆ? ಎಕ್ಸಾಮ್ ಎಲ್ಲ ಮುಗಿತಲ್ಲ, ಹಾಸ್ಟೆಲ್ ಅಲ್ಲೇ ಇದು ಬೋರ್ ಆಗ್ತಿತ್ತು, ಅದಕ್ಕೆ ಬಂದೆ. ಅಮೆರಿಕದಿಂದ ಮಾವ ಬಂದ್ರ? ಅವ್ರ ಅವತ್ತೇ ಬಂದ್ರು. ಮತ್ತೆ ಎಲ್ಲಿ? ನಾನು ಅವ್ರನ್ನ ನೋಡ್ಬೇಕಲ್ಲ. ಅವ್ರು ಹಾಗೆಲ್ಲ ಸಿಗಲ್ಲಮ್ಮ, ಬಹಳ ಬಿಸಿ ಆಗಿದ್ದಾರೆ. ಅಂಕಲ್ ಕಮಂಗಿ ನನ್ ಮಗ ಬಂದೇ ಬಿಟ್ನಲ್ಲಪ್ಪ. ಅರೆ ಇವ್ರು ಯಾಕೆ ಇಲ್ಲಿ ಬಂದ್ರು? ಹಲೋ. 100 ವರ್ಷ ಆಯಸ್ಸು. ನೆನೆದೋರ ಮನದಲ್ಲಿ ಅಂತ ನಾವು ನೆನೆಸ್ಕೊಳ್ಳೋದಕ್ಕೂ ನೀವು ಬರೋದಕ್ಕೂ ಒಂದೇ ಆಗೋಯ್ತು. ಪವಿ ನಿಮ್ಮ ಅಮೆರಿಕ ಅಂಕಲ್ಲು, ಅಮೆರಿಕ ಮಾಮ ಮಾಮ. ಜಯದೇವ್ ನನ್ನ ಮಗಳು ಪವಿ, ಪವಿತ್ರ ಪವಿತ್ರ ಧನಪಾಲ್. ಮಡಿ ಮಡಿ ಅಷ್ಟಲಕ್ಷ್ಮಿ ವ್ರತ ಮಾಡ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಸಂಕಷ್ಟಿ ವ್ರತ ಕೂಡ ಮಾಡ್ತಾ ಇದ್ದಾಳೆ. Are you from America? What's your qualification?
MBA, ಯು ಮೀನ್ marketing business administration. ಓಕೆ ಟೆಲ್ ಮಿ ಅಬೌಟ್ ಅಮೆರಿಕಾ. America. What America? I know all America. This China, Indonesia, Japan, German, and all these Daba countries in the world. Now the time in India is Oh, sorry, excuse me. Other time. 10:30. That's What so will wrong be the number. time in New York? What is the time? The time is a dirty order of the third rate. You see, madam, eating, sleeping, shitting is everything the same as day and night. I don't care. You see, madam, I've seen not only the time, everything. This Muniam and Jopli, this Sara, young ladies, the good house, and Simone God is everything and so. Young lady, you see. ಓಕೆ ಓಕೆ ನಿಮ್ಮ ಹತ್ರ ಮಾತಾಡೋದು ತುಂಬಾ ಇದೆ. ನೀವು ರೂಮಲ್ಲಿ ರೆಸ್ಟ್ ತೊಗೊಳ್ಳಿ, ನಾನೇ ನಿಮ್ಮ ಹತ್ರಕ್ಕೆ ಬರ್ತೀನಿ. Aye. ಪವಿತ್ರ, ಯಾಕಮ್ಮ ಏನಾಯ್ತು? ನೋಡಿದ್ಯಾ, ಹಿರಿಯರ್ ಮಾತು ಕೇಳದೆ ಇದ್ರೆ ಹೀಗೇನೆ ಆಗೋದು. ಬೇಡ ಬೇಡ ಅಂತ ಹೇಳಿದ್ರು ಪಾನಿಪುರಿ, ಮಸಾಲೆ ಪುರಿ, ಬೇಲ್ಪುರಿ, ಆ ಪುರಿ ಈ ಪುರಿ ಅಂತ ತಿಂದು MG ರೋಡ್ ಸವಾಸ ಮಾಡಿ ರಸ್ತೆಲಿರೋ ಮಲೇರಿಯಾ ರೋಗನ ಮನೆಗೂ ತಂದ್ಬಿಟ್ಟಿಯಲ್ಲ. ಬಾ ಬಾ ಡಾಕ್ಟರ್ ಹತ್ರ ಹೋಗೋಣ ಬಾಮ್ಮ. ಬೇಡ ಮಮ್ಮಿ. ಯಾಕಮ್ಮ? ನಾನು ಮಾಡಿದ್ದು ಮಲೇರಿಯಾ ವಾಂತಿ ಅಲ್ಲ, ನನಗೀಗ 3 ತಿಂಗಳು. ಅಯ್ಯೋ ಪವಿತ್ರ, ಪ್ಲೈನ್ ದೋಸೆ ಹಾಕಿದ್ ನಿನ್ ಹೊಟ್ಟೆಗೆ ಪಲ್ಯದ ಪಿಂಡ ಇಟ್ಟು ಮಸಾಲ್ ದೋಸೆ ಮಾಡಿದ ಭಟ್ಟ ಯಾರಮ್ಮ? ಅಮೇರಿಕ ಮಾವ ಜಯದೇವ್. ಅಯ್ಯಯ್ಯೋ! ಕೆಟ್ಟಲ್ಲಪ್ಪ! ಅಯ್ಯಯ್ಯೋ! ಏನಾಯ್ತು? ಹೈವೇಲಿರೋ ಡಾಬಾ ಮಾಡಿಕ್ಬಿಟ್ಟಲ್ಲಿ. ಯಾರನ್ನ? ನನ್ ಮಗಳನ್ನ. ಯಾರು? ಆ ಜಯದೇವ. ಅಯ್ಯೋ, ನನ್ಗೊಂದು ಅರ್ಥವಾಗ್ತಾ ಇಲ್ಲ ರೀ. ನನ್ ಮಗಳನ್ನ ಅನ್ನಂಗ್ ಮಾಡಿಕ್ಬಿಟ್ನಲ್ಲೇ. ನಿಮ್ಮನ್ನ ಮಗಳ ಬಗ್ಗೆನೆ ಕೆಟ್ಟ ಕೆಟ್ಟದಾಗ ಯೋಚನೆ ಮಾಡ್ತಾ ಇದ್ದೀರಾ. ಸುಮ್ನೆ ಮಲ್ಕೊಳ್ರಿ. ಛೀ, ಓದ್ಕೊಂಡ್ ಮಲಿಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಒಲೆ ಪಕ್ಕದಲ್ಲಿ ಬೆಣ್ಣೆ ಗಡಿಗೆ ಮಡಗಬಾರ್ದು. ಡ್ಯಾಡಿ, ಡ್ಯಾಡಿ ಎಲ್ಲಿಗೆ? ಡ್ಯಾಡಿ ಎಲ್ಲಿಗೆ? ಜಿಂಕೆ ಹಾಕಿ ಜಿಗಿತಾ ಇದ್ದಿದ್ ನೀನು ಜಂಪ್ ಮಾಡೋಕು ಆಗ್ದಿಲ್ದಂಗೆ ಅನಾಹುತ ಮಾಡ್ಕೊಳ್ತಿದ್ಯಾ. ಹಾಗೇನಿಲ್ಲ ಡ್ಯಾಡಿ. ಹಾಗೂ ಇಲ್ಲ ಹೀಗೂ ಇಲ್ಲ. ಮೊದಲೇ ನಿನ್ ಬಗ್ಗೆ ನನ್ಗೆ ಕೆಟ್ಟ ಕನ್ಸ್ ಬೇರೆ ಬೀಳ್ತಾ ಇದೆ. ಊಟಿಲಿರೋ ನಿನ್ ಫ್ರೆಂಡ್ ಮನೆಗೆ ಹೋಗಿ 3 ತಿಂಗಳು ಹಾಯವಾಗಿದ್ ಬಂದ್ಬಿಡು. ನಿನ್ ಖರ್ಚಿಗೆ ಅಂತ 50,000 ರೂಪಾಯಿ ಕೊಡ್ತಾ ಇದೀನಿ, ತಗೋ. ನಾನ್ ಎಲ್ಲಿಗೂ ಹೋಗೋದಿಲ್ಲ ಡ್ಯಾಡಿ. ಹೋಗಲ್ಲ ಅಂದ್ರೆ ಹಾಲ್ನಂಗಿರೋ ನಿನ್ ಬಾಳು ಕಡಿಯೋ ಮಸರಾಗ್ಬಿಡುತ್ತಮ್ಮ. ಅಂದ್ರೆ ನಿನ್ ಅಮೆರಿಕ ಮಾವ ಇದಾನಲ್ಲ, ವುಡ್ ಲೋಫರ್ ನನ್ ಮಗ ಕಣಮ್ಮ. ಬೇಡ ಕಣಮ್ಮ ಬೇಡ. ಮೊದಲೇ ಅವನು ಕಾಗೆ ನನ್ನ ಮಗ. ಕಾಳಾಕಿ ಹುಡುಗಿಯರ್ನ ಬಲೆ ಹಾಕಿ ಹಿಡಿತಾನೆ. ಮೈ ಮೇಲಿನ ಬಟ್ಟೆ ಬದಲಾಯಿಸ್ತಾನೆ. ಡಬ್ಬಾ ಫೆಲೋ ಅವನು. ಆಯ್ ಬೂಸಾ ಮುಟ್ಟೆ. ಪಿಶಾಚಿ ಬಂದೇ ಗವಾಕ್ಷಿ ಅಂತ ಬಂದೇ ಬಿಟ್ನಲ್ಲಪ್ಪ. ಮಡಿ ಊಟಿಗೆ ದೇವಿ ದರ್ಶನಕ್ಕೆ ಹೋಗ್ತಾ ಇದಾರೆ. ಯಾವ ದೇವಿ? ಕಾಡು ಸಿದ್ದೇಶ್ವರಿ. ಪರವಾಗಿಲ್ಲ, ನಾವು ಹೋಗ್ತೀವಿ. ಅಲ್ಲಿ ನೀವು ಹೋಗಕ್ ಆಗಲ್ಲ. ಚಳಿಗೆ ಲಕ್ವ ಹೊಡೆದು ಬಿಡುತ್ತೆ. ಮಿಸ್ಟರ್ ಜಯದೇವ್, ನೀವ್ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀವ್ ಏನೇ ಮರಳು ಮಾಡಿದ್ರು ನಿಮ್ಮ ಚೆಲ್ಲಾಟಕ್ಕೆ ನಾನ್ ಚೆಂದಾಗಲ್ಲ. ಚಾಲೆಂಜ್. ನಿಮ್ಮ ಡ್ರೆಸ್, ನಿಮ್ಮ ರಿಚ್ನೆಸ್ಗೆ ನಾನು ಯಾವತ್ತೂ ಸೋಲಲ್ಲ. ಒಬ್ಬ ಬಡವನ ಮದುವೆ ಆಗ್ತೀನಿ ಹೊರತು ನಿಮ್ಮನ್ನಾಗಲ್ಲ. ಇಸ್ ಇಟ್? ಆದಷ್ಟು ಬೇಗ ನಿನ್ನ ಮದುವೆ ಮಾಡ್ಕೊಂಡು 9 ತಿಂಗಳು 9 ಗಂಟೆ 9 ನಿಮಿಷ 9 ಸೆಕೆಂಡ್ಗೆ ನಿನ್ಗೊಂದು ಗಂಡು ಮಗು ಕೊಡ್ತೀನಿ. ಓಕೆ? ಚಾಲೆಂಜ್.